ಗಮನ ಇಟ್ಟಿರುತ್ತೆ. ಸೈಡಿಂದ ಬಂದ್ರೆ ಹಿಂಗೆ ಓಡತ್ತೆ ಅದು. ಬೇರುದಂಡ ಎಲ್ಲ ಅದು ನಮ್ಮ ಸ್ಪೈನಲ್ ಕಾರ್ಡ್ ಯಾವ ಥರ ಇಟ್ಕೋತೀವಿ, ನಮ್ಮ ಪಾಸ್ಚರ್. ತಿಂಗಳೊಳಗೆ ಅವ್ನು ವಾಪಸ್ ತಗೊಂಡಿರ್ತಾನೆಲ್ಲ, ಅದು ಹೆಂಗೆ ಅದು ಅವನ ಒಳಗಡೆ ಇರೋದು. ಅವನು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ಇವತ್ತು ನಮ್ಮೊಂದಿಗೆ ಒಬ್ಬ ಸುಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಗುರು ನಮ್ಮ ಜೊತೆಯಾಗಿದ್ದಾರೆ. ನಾನ್ ಅದರ್ ದ್ಯಾನ್ ಗುರು ಪಶುಪತಿ ಅವರು. ಗುರುಜಿ, ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ಇವರು ಸುಪ್ರಸಿದ್ಧ ಆಧ್ಯಾತ್ಮಿಕ ಗುರು, ಪಾಪ್ಯುಲರ್ಲಿ ಆಲ್ಸೋ ನೋನ್ ಆಸ್ ಅಶ್ವಿನ್ ಚೇಕವ. ಇವರು ಚಾಮುಂಡಿ ಗುರುಕುಲದ ಸಹ ಸಂಸ್ಥಾಪಕರು ಹೌದು. ಈ ಒಂದು ಸಂಸ್ಥೆ ಗುರು ಪಶುಪತಿ ಫೌಂಡೇಶನ್ ಅಡಿಯಲ್ಲಿ ಸಂಸ್ಥಾಪಕಗೊಂಡಿದೆ. ಇವರು ಮಾರ್ಷಲ್ ಆರ್ಟ್ಸಲ್ಲಿ ಅತ್ಯದ್ಭುತವಾದಂತಹ ಕಲೆಯಲ್ಲಿ ಪರಿಣಿತರಾಗಿರುವವರು. 50 ವಿವಿಧ ರೀತಿಯ ಮಾರ್ಷಲ್ ಆರ್ಟ್ಸನ್ನು ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಸತತ 43 ವರ್ಷಗಳಿಂದ ಈ ಒಂದು ಪ್ರಾಕ್ಟೀಸನ್ನು ಅವರು ಅಳವಡಿಸ್ಕೊಂಡು ಬಂದಿದ್ದಾರೆ. ತದನಂತರ ಅವರಿಗೆ ಯಾವಾಗ ಆಧ್ಯಾತ್ಮಿಕ ಒಲವು ಹೆಚ್ಚಾಯಿತೋ ಅವರು ಹಿಮಾಲಯಕ್ಕೆ ತೆರಳ್ತಾರೆ. ಸತತ 8 ವರ್ಷಗಳ ಕಾಲ ಅಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ. ತದನಂತರ 18 ತಿಂಗಳುಗಳ ಕಾಲ ಮಹಾವತಾರ್ ಬಾಬಾಜಿ ಎನ್ನುವರ ಜೊತೆ ಅಮರ ಯೋಗ ಎನ್ನುವ ವಿಷಯದ ಮೇಲೆ ಆ ಒಂದು ಯೋಗ ಸಾಧನೆಯನ್ನು ಕೂಡ ಮಾಡ್ತಾರೆ. ಇವರು ಅಘೋರ, ನಾಥ, ಗಿರಿ, ಸಿದ್ಧ, ವಜ್ರ ಮತ್ತು ನಾಗ ಎನ್ನುವಂತಹ 6 ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಕೂಡ ತಮ್ಮ ಪರಿಣಿತಿಯನ್ನು ಹೊಂದಿದ್ದಾರೆ. ಹಾಗೆಯೇ ಇವರು ಸ್ಥಾಪನೆ ಮಾಡಿರುವಂತಹ ಚಾಮುಂಡಿ ಗುರುಕುಲದ ಮುಖಾಂತರ ಸಾಕಷ್ಟು ಆಧ್ಯಾತ್ಮಿಕ ಜ್ಞಾನವನ್ನು ತಮ್ಮ ಜನಗಳಿಗೆ, ಭಕ್ತರಿಗೆ, ಹಾಗೆ ಯಾರಿಗೆಲ್ಲ ಈ ಸ್ಪಿರಿಚುವಲ್ ನಾಲೆಡ್ಜ್ ಬೇಕು ಅಂತಿರುತ್ತೋ ಅವರಿಗೆ ಅತ್ಯದ್ಭುತವಾದ ರೀತಿಯಲ್ಲಿ ಈ ಒಂದು ಜ್ಞಾನವನ್ನು ಪಸರಿಸ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗೆ ಇವರು ಜೊತೆಯಾಗಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಹಾರ್ಟಿಲಿ ವೆಲ್ಕಮಿಂಗ್ ಯು ಟು ದಿಸ್ ಎಪಿಸೋಡ್. ವೆಲ್ಕಮ್ ಯು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಎಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೈಸೂರಿಂದ ಬೆಂಗಳೂರು ಬರೋದು ಸ್ವಲ್ಪ ಕಷ್ಟನೇ, ಆದರೂ ಇಟ್ಸ್ ಗುಡ್. ಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಬಿಲೀವ್ ಮೈ ಚಾನಲ್ ಈಸ್ ಬ್ಲೆಸ್ಡ್ ನೌ ವಿತ್ ಯುವರ್ ಪ್ರೆಸೆನ್ಸ್. ಇಟ್ಸ್ ಗ್ರೇಟ್ ಟು ಹ್ಯಾವ್ ಯು ಟುಡೇ. ಥ್ಯಾಂಕ್ ಯು. ಸ್ನೇಹಿತರೆ, ಜನರಲಿ ನಮ್ಮಲ್ಲೆಲ್ಲ ಒಂದು ನೋಷನ್ ಇದೆ, ರಿಚ್ ಆಲ್ವೇಸ್ ಸ್ಟೇಸ್ ರಿಚ್, ಪುವರ್ ಆಲ್ವೇಸ್ ಸ್ಟೇಸ್ ಪುವರ್. ಯಾಕೆ ಈ ಥರ ಆಗುತ್ತೆ? ಹಾಗೆ ನಾವು ಯಾವಾಗೆಲ್ಲ ಈ ಮಟೀರಿಯಲ್ ಸಕ್ಸಸ್ಸನ್ನು ನೋಡ್ತಾ ಹೋಗ್ತೇವೆ ಆವಾಗ ಅಬಂಡೆನ್ಸ್ ಅನ್ನುವ ಒಂದು ವಿಚಾರವನ್ನು ನಾವು ನೋಡಬೇಕಾಗುತ್ತೆ. ಜನರಲ್ ಆಗಿ ಅಬಂಡೆನ್ಸ್ ಅಂದರೆ ಏನು ಅನ್ನುವಂಥದ್ದು ತುಂಬಾ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡುವಂತಹ ವಿಚಾರ. ಹಾಗೆ ಇನ್ನು ಕೆಲವರ ಯೋಚನೆಯಲ್ಲಿ ಅಬಂಡೆನ್ಸ್ ಮತ್ತು ಸ್ಪಿರಿಚುವಾಲಿಟಿ ಅನ್ನೋದು ತುಂಬ ತದ್ವಿರುದ್ಧವಾದ ಪದಗಳು ಅಂತಲೂ ಅಂದ್ಕೊಂಡಿರ್ತೇವೆ. ಸೊ ಇದರ ಸುತ್ತನೇ ನಾವು ಈ ಒಂದು ಥೀಮ್ ಬೇಸ್ಡ್ ಡಿಸ್ಕಷನನ್ನು ಇಟ್ಕೊಳ್ಳುವಂಥ ನಾವು ಗುರುಜಿ ಜೊತೆ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ತುಂಬ ಜನಗಳಿಗೆ ಇದೊಂದು ರಿಲೇಟ್ ಆಗುವಂಥ ವಿಚಾರ ಕೂಡ. ಸೊ ವಿ ವಿಲ್ ಬಿ ಸ್ಟಾರ್ಟಿಂಗ್ ಅವರ್ ಎಪಿಸೋಡ್ ವಿತ್ ದ ಥೀಮ್ ಕಾಲ್ಡ್ ಅಬಂಡೆನ್ಸ್ ಥ್ರೂ ಸ್ಪಿರಿಚುವಾಲಿಟಿ. ಹೋಪ್ ದಿಸ್ ಕನೆಕ್ಟ್ಸ್ ಟು ಆಲ್ ಆಫ್ ಯು ಆ್ಯಂಡ್ ಐ ಬಿಲೀವ್ ಯು ವಿಲ್ ಎಂಜಾಯ್ ದಿಸ್ ಎಪಿಸೋಡ್ ವಿದೌಟ್ ಎನಿ ಡೌಟ್. ಎಸ್, ಸೊ ವಿ ಶಿಲ್ ಬಿಗಿನ್ ದಿಸ್ ಎಪಿಸೋಡ್. ಗುರುಜಿ, ನಿಮ್ಮ ಒಂದು ಅನುಭವದಿಂದ ಈ ಒಂದು ಸ್ಪಿರಿಚುವಲ್ ಆ್ಯಂಗಲ್ನಲ್ಲಿ ವಾಟ್ ಡು ಯು ಮೀನ್ ಬೈ ಅಬಂಡೆನ್ಸ್? ಆಗ ಅಬಂಡೆನ್ಸ್ ಅನ್ನೋದು ನಾವು ಏನ್ ಮಾಡಕ್ ಬಂದಿರ್ತೀವೋ ಈ ಜನ್ಮದಲ್ಲಿ ಅದರಲ್ಲಿ ನಾವು ನಮ್ಮ ಎಫರ್ಟ್ಸ್ ಹಾಕಿದ್ರೆ, ನಮ್ಮ ಪ್ರಯತ್ನ ಮತ್ತೆ ನಮ್ಮ ಪರಿಶ್ರಮ ಅದ್ರಲ್ಲಿ ಹಾಕಿದ್ರೆ ಅಬಂಡೆನ್ಸ್ ಬಂದೇ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಜನರಿಗೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಇಂದಾನೆ. ಮೀಡಿಯಾ ಒಂದು ಹೇಳುತ್ತೆ, ಮತ್ತೆ ಕಾಲೇಜ್ ಎಜುಕೇಶನ್ ಒಂದು ಹೇಳುತ್ತೆ, ಮತ್ತೆ ಬಾಲಿವುಡ್ ಇನ್ನೊಂದು ಹೇಳುತ್ತೆ, ಆಮೇಲೆ ನ್ಯೂಸ್ ಇನ್ನೊಂದು ಹೇಳುತ್ತೆ. ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನಾನು ಯಾಕೆ ಹುಟ್ಟಿದೀನಿ ಅಂತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಚಿಕ್ಕ ಮಗು ಕೇಳಿ ನಿಂಗೆ ಏನ್ ಬೇಕು ಅಂದ್ರೆ ಕ್ಲಿಯರ್ ಆಗಿ ಹೇಳುತ್ತೆ, ನಂಗೆ ಇದೇ ಬೇಕು ಅಂತ. ಅದು ದೊಡ್ಡವರಾಗ್ತಾ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಕ್ಲಾರಿಟಿ. ಯಾಕಂದ್ರೆ ನಮ್ಮ ಅಟೆನ್ಷನ್ ಮೈಯಿಂದ ಹೋಗ್ಬಿಡುತ್ತೆ. ನಮ್ಗೆ 5 ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತಾರೆ, ಇಂದ್ರಿಯಗಳು, ಪಂಚೇಂದ್ರಿಯಗಳು. 4 ಇಲ್ಲೇ ಇದಾವೆ. ಇದ್ರ ಮೇಲೆನೆ ಫೋಕಸ್ ಮಾಡ್ಕೊಂಡಿರ್ತೀವಿ. ಮೂಗು, ನಾಲಿಗೆ, ಕಿವಿ, ಕಣ್ಣು. ಮತ್ತೆ ನಮ್ಮ ಸ್ಕಿನ್ ಏನಾಗ್ಬೇಕು, ಚರ್ಮ ಅದೇನಾಗ್ಬೇಕು, ಅದು ಸೆನ್ಸ್ ಆರ್ಗನ್. ಲಾಸ್ಟ್ ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ ನಿಮ್ಗೆ ಸ್ಕಿನ್ ಇಂದ ಅಂದ್ರೆ ಇಲ್ಲೇ ಎಲ್ಲೋ ಬಂದಿರುತ್ತೆ. ನಿಮ್ ಕಾಲ್ ಏನ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸೊಂಟ ಏನ್ ಮಾಡ್ತಿದೆ ನಿಮ್ಗೆ ಗೊತ್ತಿಲ್ಲ, ಹೇಗೋ ಕೂತಿರ್ತೀವಿ.
ಕತ್ತೇನ್ ಮಾಡ್ತಾರೆ ಗೊತ್ತಿಲ್ಲ, ಹೀಗೆ ಮೊಬೈಲ್ ಫೋನಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸೆನ್ಸಿಟಿವಿಟಿ ಹೋಗ್ಬಿಟ್ಟಿದೆ ಜನರಿಗೆ. ಇಲ್ಲಿ ಕೆಳಗೆ ಕಿವಿ ಕೆಳಗಡೆ, ನಾಲ್ಗೆ ಕೆಳಗಡೆ ಏನು ಸೆನ್ಸ್ ಮಾಡಲ್ಲ. ಸೊ ಅದರಿಂದ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಫಸ್ಟ್ ನಾವ್ ಏನ್ ಕಲ್ತ್ಕೋಬೇಕು ಅಂದ್ರೆ ಹೋಲ್ ಬಾಡಿಯಿಂದ ನಾವು ಸೆನ್ಸ್ ಮಾಡೋದು ಕಲ್ತ್ಬಿಟ್ರೆ ನಮ್ಗೆ ಅರ್ಥ ಆಗತ್ತೆ ನಮ್ ಧರ್ಮ ಏನು ಅಧರ್ಮ ಏನು, ನಾವು ಮಾಡಿದ್ರೆ ಏನ್, ಯಾವ್ದ್ರಲ್ಲಿ ನಾವು ಎಫರ್ಟ್ ಹಾಕಿದ್ರೆ ಅದು ನಮ್ಗೆ ಒಂದು ಹಣ್ಣಾಗಿ ಸಿಗತ್ತೆ ಅಂತ, ಫಲ ನಮ್ಗೆ ಹೆಂಗ್ ಸಿಗತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಮೆಡಿಟೇಟಿವ್ ಸ್ಟೇಟ್, ಇಲ್ಲ ಅಂದ್ರೆ ಒಂದು ಯೋಚನೆ ಮಾಡೋದು ಅಂತಾನು ಹೇಳ್ಬೋದು, ಧ್ಯಾನ ಮಾಡೋದು ಅಂತಾನು ಹೇಳ್ಬೋದು. ನಮ್ಮ ಚಿಂತನೆಗಳು ಯಾವಾಗ್ಲೂ ಇದು ಸರಿನಾ ತಪ್ಪ ಅಂತ ನಾವು ಚಿಂತನೆ ಮಾಡ್ಬೇಕು. ನಾವೇನ್ ಚಿಂತನೆ ಮಾಡ್ತೀವಿ, ಇದರಲ್ಲಿ ನಮ್ಗೆ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಅಂತ ನೋಡ್ತೀವಿ ಅಷ್ಟೇ, ಸರಿನಾ ತಪ್ಪು ಅನ್ನೋದು ನೋಡಲ್ಲ. ಸೊ ಎಲ್ಲಿ ಪ್ರಾಫಿಟ್ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಇವಾಗ IT ಕೆಲಸದಲ್ಲಿ ತುಂಬಾ ಪ್ರಾಫಿಟ್ ಇದೆ ಅಂತ ಹೇಳ್ತಾರೆ, ಬಟ್ 4 ಗಂಟೆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಲ್ವಾ, ಆಮೇಲೆ ಅಲ್ಲಿ ಒಂದೊಂದು 8ರಿಂದ 10 ಗಂಟೆ ಕೆಲಸ ಮಾಡ್ಬೇಕು, 14 ಗಂಟೆ ಇದ್ರಲ್ಲೇ ಹೋಯ್ತು. ಮತ್ತೆ ಫ್ರೀಡಮ್ ಹೋಯ್ತು, ಆ ಪ್ರಾಫಿಟ್ ಅಲ್ಲಿ ಫ್ರೀಡಮ್ ಹೋಯ್ತು. ಸೊ ಇದು ಸರಿನಾ ತಪ್ಪ ಅಂತ ನಾವು ಯೋಚನೆ ಮಾಡ್ಬೇಕು. ಅಲ್ಲಿಗೆ ನಾವು ನಮ್ಮ ಅಬಂಡೆನ್ಸ್ ಕಡೆಗೆ ಹೋಗ್ತೀವಿ. ಯಾಕಂದ್ರೆ ನಾವು ಸರಿ ಧರ್ಮ ಮಾಡಿದ್ರೆ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಸನಾತನ ಧರ್ಮದಲ್ಲಿ ಪುರುಷಾರ್ಥ ಅಂತ ಹೇಳ್ತಾರೆ. ಪುರುಷಾರ್ಥ ಅಂದ್ರೆ, ಪುರುಷ ಅಂದ್ರೆ ನಮ್ಮ ಆತ್ಮ, ನಮ್ಮ ಸೋಲ್. ಸೊ ಅದರದ್ದು ಅರ್ಥ, ಮೀನಿಂಗ್, ಇವಾಗ ಪರ್ಪಸ್ ಆಫ್ ಸೋಲ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಪರ್ಪಸ್ ಆಫ್ ಸೋಲ್, ಪುರುಷಾರ್ಥ. ಪುರುಷಾರ್ಥದಲ್ಲಿ ಫಸ್ಟ್ ಬರೋದು ಧರ್ಮ. ಈ ಧರ್ಮ ಗೊತ್ತಾಗ್ಬೇಕು ಅಂದ್ರೆ ನಾವು ಇಂದ್ರಿಯಗಳು ಇದು 4 ಯೂಸ್ ಮಾಡಿದ್ರೆ ಆಗಲ್ಲ. ಅದು ನಮ್ಮ ತ್ವಚೆಯನ್ನು ಯೂಸ್ ಮಾಡಿದ್ರೇನೆ ನಮ್ಗೆ ಸೆನ್ಸಿಟಿವಿಟಿ ಬರೋದು. ಸೊ ಮತ್ ಬಿಡ್ಬೇಡಿ ನಿಮ್ ಕಾಲೇನ್ ಮಾಡ್ತಿದೆ ಅಂತ. ಕಾಲ್ ಯಾವ್ದ್ರ ಮೇಲೆ ತುಳಿತಾ ಇದೆ ಅಂತಾನೆ ಗೊತ್ತಿಲ್ಲ. ಒಬ್ಬ ಶಗಣಿ ಮೇಲೆ ತುಳಿತಾನೆ, ಒಬ್ಬ ಮುಳ್ಳ ಮೇಲೆ ತುಳಿತಾನೆ, ಒಬ್ಬ ಕಲ್ ಮೇಲೆ ತುಳಿತಾನೆ, ಒಂದು ಫೀಲಿಂಗ್ ಇಲ್ಲ ಕಾಲಲ್ಲಿ. ಕೈ, ಮಂಡಿ, ಸೊಂಟ, ಇಲ್ಲಿ ಚಕ್ರಗಳು ಅಂತಾರಲ್ಲ, ಅದ್ರ ಮೇಲೆ ಧ್ಯಾನನೇ ಇಲ್ಲ. ನಮ್ಮ ಮೇರುದಂಡ ಅಂತಾರೆ ಸಂಸ್ಕೃತದಲ್ಲಿ, ಸ್ಪೈನಲ್ ಕಾರ್ಡ್. ಅದರಲ್ಲಿ ಒಂದಷ್ಟು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇರುತ್ತೆ. ಅದ್ರ ಬಗ್ಗೆನೂ ನಮ್ಗೆ ಒಂಚೂರು ಅವೇರ್ನೆಸ್ ಇಲ್ಲ. ಚಕ್ರಗಳು ಅಂದ್ರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ರೊಟೇಟ್ ಆಗುತ್ತೆ ನಮ್ದು ಇನ್ಫಾರ್ಮೇಶನ್, ಅಲ್ಲಿ ರ್ಯಾಂಡಮೈಸ್ ಆಗ್ತಾ ಇರುತ್ತೆ, ಒಂಥರ ಎನರ್ಜಿ ಇರುತ್ತೆ ಅಲ್ಲಿ. ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಗಮನ ಕೊಟ್ಟು, ಸ್ವಲ್ಪ ಧ್ಯಾನ ಕಲ್ತ್ಕೊಂಡು ನಾವೇನ್ ಮಾಡ್ತಿದೀವಿ ಸರಿನಾ ತಪ್ಪ ಅಂತ ಆಕ್ಚುಲಿ ಒಂದು ಹಲ್ಲಿಗೂ ಗೊತ್ತು. ಯಾಕಂದ್ರೆ ಅದು ಇಡೀ ಮೈಯಲ್ಲಿ ಗಮನ ಇಟ್ಟಿರುತ್ತೆ. ಸೈಡಿಂದ ಬಂದ್ರೆ ಹಿಂಗ್ ಓಡತ್ತದು. ಬೆಕ್ಕುಗೆ ಗೊತ್ತು, ನಾಯಿಗೆ ಗೊತ್ತು, ಸೊಳ್ಳೆಗೂ ಗೊತ್ತಪ್ಪ ನಮ್ಗಿಂತ ಜಾಸ್ತಿ ಎಲ್ಲಿ ಕಚ್ಬೇಕು ಅಂತ. ಬಟ್ ನಮಗ್ ಗೊತ್ತಿಲ್ಲ ಅದು. ಆ ಸೊಳ್ಳೆಗಿರೋಷ್ಟು ಮೋಟಿವೇಶನ್ ಇಲ್ಲ ನಮ್ಗೆ. ಯಾಕಾಯ್ತು ಈ ತರ ಆಗಿದೀವಿ? ಇಂದ್ರಿಯಗಳನ್ನ ಆಫ್ ಮಾಡ್ಕೊತಿದೀವಿ. ಎಲ್ಲಿ ಹಾಕಿದೀವಿ ಇಂದ್ರಿಯಗಳು? ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದೀವಿ. ಹಿಂಗೆ ಸ್ಕ್ರೋಲ್ ಮಾಡಿ 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 ಇಲ್ಲಿಗೇನೋ ಸೂಪರ್ ಶಕ್ತಿ ಬಂದ್ಬಿಡತ್ತೆ. ಈ ಬೆರಳಿ ನಮ್ನೆಸ್ಸು, ಫೋನ್ ರೇಡಿಯೇಷನ್ ಇಂದ, ಹೀಟ್ ಇಂದ ಕೆಲವರಿಗೆ ಟ್ಯೂಮರ್ ಎಲ್ಲ ಬರುತ್ತೆ ಕೈ ಮೇಲೆ. ಫೋನ್ ಯೂಸ್ ಮಾಡಿ ಅಂದ್ರೆ ನೆಕ್ ಅಲ್ಲಿ ಪ್ರಾಬ್ಲಮ್, ಬೆನ್ನಲ್ಲಿ ಪ್ರಾಬ್ಲಮ್. ನಿಮ್ ಸ್ಪೈನ್ ಎಲ್ಲಿ ಬೆಂಡ್ ಆಗಿದ್ರು ಎಲ್ಲ ಕಡೆ ಬೆಂಡ್ ಆಗುತ್ತೆ. ಹಿಂಗ್ ಬೆಂಡ್ ಆಗಿದ್ರೆ ನಮ್ಮ ಟೇಲ್ ಬೋನ್ ಏನಿರುತ್ತಲ್ಲ, ಬಾಲ, ಅದೊಳಗೆ ಹೋಗುತ್ತೆ. ಮೇರುದಂಡದ ಲಾಸ್ಟ್ ಪಾರ್ಟ್ ಆಕ್ಚುಲಿ ಬೇರೆ ಅನಿಮಲ್ಸ್ ಅಲ್ಲಿ ಬಾಲ ಆಗಿರುತ್ತೆ. ಇವಾಗ ನಾಯಿಗೆ ಹೆದರಿಕೆ ಆಗತ್ತೆ ಆದಾಗ ಏನ್ ಮಾಡುತ್ತೆ? ಬಾಲ ಒಳಗ್ ಸೇರಿಸ್ಕೊಳುತ್ತೆ ಹಿಂಗೆ. ಅದು ಪ್ರೊಟೆಕ್ಷನ್ ಮಾಡೋದು. ನಮ್ಮ ಕತ್ತು ಹಿಂಗ್ ಮಾಡಿದ್ರೆ ಟೇಲ್ ಬೋನ್ ಒಳಗೆ ಹೋಗುತ್ತೆ ನಮ್ದು. ಅದು ಹೋದ ತಕ್ಷಣ ಭಯಗಳು ಶುರು ಆಗುತ್ತೆ, ಇನ್ಸೆಕ್ಯೂರಿಟಿ, ಭಯ, ಅದು ಇದು. ಬಟ್ ನಮ್ದು ಅವೇರ್ನೆಸ್ ಇಲ್ವಲ್ಲ, ಆದ್ಮೇಲೆ ಗಮನ ಅನ್ನೋದಿಲ್ಲ ನಮ್ದು. ಸೊ ನಮ್ಮ ಮೇರುದಂಡ ಇಲ್ಲಾಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಯಾವ ಥರ ಇಟ್ಕೋತೀವಿ, ನಮ್ಮ ಪಾಸ್ಚರ್, ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಫೀಲಿಂಗ್ಸ್ಗೆ ನಮ್ಮ ಪಾಸ್ಚರ್ ತುಂಬ ಇಂಪಾರ್ಟೆಂಟ್. ಇವಾಗ ಅಬಂಡೆನ್ಸ್ ಅನ್ನೋದು ಒಂದು ಫೀಲಿಂಗ್ ಅಷ್ಟೇ, ಫೀಲಿಂಗ್ ಅಷ್ಟೇ. ಇಲ್ಲ, ಇವಾಗ ಒಬ್ಬ ಶ್ರೀಮಂತನಿಗೆ, ಸಿಕ್ಕಾಪಟ್ಟೆ ಶ್ರೀಮಂತ ಇರ್ತಾನೆ,
ಒಂದು ಕಾಸೆಲ್ಲ ತೆಗ್ಬಿಟ್ಟು ನಾವು ಬರೀ ಒಂದು 10,000 ರೂಪಾಯಿ ಕೊಟ್ಟು ಅವನಿಗೆ ಬೀದಿ ಮೇಲೆ ಹಾಕಿದ್ದೇನು ಒಂದು 6 ತಿಂಗಳೊಳಗೆ ಅವ್ನು ವಾಪಸ್ ತಗೊಂಡಿರ್ತಾನೆಲ್ಲ. ಅದು ಹೆಂಗೆ? ಅದು ಅವನ ಒಳಗಡೆ ಇರೋದು, ಅವನ ಯೋಚನೆಯಿಂದ ಹಂಗಾಗ್ತಿರೋದು. ಯಾಕಂದ್ರೆ ಅವನಿಗೆ ಕ್ಲಾರಿಟಿ ಇದೆ. ಕ್ಲಾರಿಟಿ ಅನ್ನೋದು ಬೇಕೇ ಬೇಕು. ಕ್ಲಾರಿಟಿ ಅನ್ನೋದು ಯೋಗದಲ್ಲಿ ಇಚ್ಛಾಶಕ್ತಿ ಅಂತಾರೆ. ಕ್ಲಾರಿಟಿ ಅದೊಂದು ಆ ತಿಳುವಳಿಕೆ ಇರ್ಬೇಕು ನಮಗೆ. ವಾಟ್ ಈಸ್ ಆಕ್ಷನ್ ಅಂತ ಒಂದು ಕ್ಲಾರಿಟಿ ಇರಬೇಕು. ಅದಿದ್ದ ತಕ್ಷಣ ನೆಕ್ಸ್ಟ್ ಏನ್ ಬರುತ್ತೆ? ಜ್ಞಾನಶಕ್ತಿ ಬರುತ್ತೆ. ಜ್ಞಾನಶಕ್ತಿ ಏನು ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಬರುತ್ತೆ. ಅದು ಕಾನ್ಸ್ಟೆಂಟ್ಲಿ ರಿಪೋರ್ಟ್ ಮಾಡುತ್ತೆ, ಏನ್ ನಡೀತದೆ ಅಂದ್ರೆ ಇವಾಗ ಪ್ರೆಸೆನ್ಸ್ ಆಗಿರೋರು ಇಂದ್ರಿಯಗಳ ಮೇಲೆ ಡಿಪೆಂಡ್ ಆಗ್ತಾರೆ ಸ್ಟೋರಿಗೆ. ಇವಾಗ ಎಲ್ಲಿ ನಡೀತಾ ಇದೆ? ನಾನು ನಿಮ್ಮ ಸ್ಟುಡಿಯೋಲಿ ಇದ್ದೀವಿ, ಶೂಟಿಂಗ್ ನಡೀತಾ ಇದೆ ಅಂತ ನನಗೆ ಕ್ಲಾರಿಟಿ ಇರಬೇಕು. ನಾನು ಎಲ್ಲಿದ್ದೀನಿ ಅಂತ ನನಗೆ ಕ್ಲಾರಿಟಿ ಇರಬೇಕು. ಸೊ ನನ್ನ ಬಿಹೇವಿಯರ್ ಅದ್ರ ಪ್ರಕಾರ ಹೋಗುತ್ತೆ, ನನ್ನ ಥಾಟ್ಸ್ ಅದ್ರ ಪ್ರಕಾರ ಹೋಗುತ್ತೆ. ನಾನು ಯಾವ ಫ್ರೇಮಲ್ಲಿ ಇದ್ದೀನಿ ಅಂತ ನಂಗೆ ಅರ್ಥ ಮಾಡ್ಕೊಳ್ಳಿ. ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಕೆಲವರು ವಿಕ್ಟಿಮ್ಸ್ ಆಗ್ತಾರೆ. ಇಲ್ಲ ನನಗೆ ಪುವರ್, ನಾನು ಫೇರ್ ಇಲ್ಲ ಅದು ಅಂತ, ಜಸ್ಟಿಸ್ ಇಲ್ಲ ಅದು ಅಂತ, ಇದು ಅನ್ಯಾಯ ಅಂತ ಹೇಳ್ತಾರೆ. ಅನ್ಯಾಯ ಅಂತ ಹೇಳಿದ ತಕ್ಷಣ ಏನಾಗುತ್ತೆ? ನಮ್ಮ ಪವರ್ ನಮ್ಮಿಂದ ಹೋಗಿ ಬೇರೆಯವರ ಕೈಯಲ್ಲಿ ಹೋಗ್ಬಿಡುತ್ತೆ. ಹೌದಲ್ವಾ? ಅನ್ಯಾಯ ಅಂದ ತಕ್ಷಣ ನಮ್ಮ ಪವರ್ ಅವ್ರಿಗೆ ಹೋಗ್ಬಿಡ್ತು. ಅದೊಂದು ಮಂತ್ರ. ಅದು ಪವರ್ ಕಳ್ಕೊಳ್ಳೋ ಮಂತ್ರ ಅನ್ಯಾಯ. ನ್ಯಾಯ ಅನ್ನೋದು ಯಾವಾಗ ಆಗುತ್ತೆ? ನಮ್ಮ ಹತ್ರನೇ ನಾವು ಪವರ್ ಇಟ್ಕೋಬೇಕು. ನಾನೇನ್ ಮಾಡಬಲ್ಲೆ ಅಂತ ಕೇಳ್ಬೇಕು. There is a saying, when you don't take charge of your power, someone else will take your power. Yes. ಪವರ್ ಅನ್ನೋದು ಒಂಥರ ಚಪ್ಪಲಿ ಇದ್ದಂಗೆ. ದೇವಸ್ಥಾನದಲ್ಲಿ ನೀವು ಚಪ್ಪಲಿ ಬಿಟ್ಟು ಹೋಗ್ತೀರಾ, ಇನ್ಯಾರೋ ಹಾಕೊಂಡು ಹೋಗ್ಬಿಡ್ತಾರೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನಾವು ಕಾಪಾಡಬೇಕು. ನಮ್ಮ ಪವರ್ನ ನಾವು ಕಾಪಾಡಬೇಕು. ಅವರಿಗೆ ಇವ್ರಿಗೆ ಕೊಟ್ಬಿಟ್ರೆ ಹೋಗ್ಬಿಡೋದು. ಸೊ ಎಲ್ಲಿಗೂ ಕೇಳ್ತೀನಿ ನಾನು, ಇವಾಗ ಪವರ್ ಯಾರ ಹತ್ರ ಇದೆಯಪ್ಪ? ಫಸ್ಟ್ ನಾನು ಕೇಳೋದು ಕ್ವೆಶ್ಚನ್, ಇಸ್ ಇಟ್ ಸಾಲ್ವಬಲ್ ಆರ್ ನಾಟ್? ಇದು ಏನು ಅದಕ್ಕೆ ಒಂದು ಪರಿಹಾರ ಮಾಡಬಹುದಾ ಇಲ್ವಾ ನಿಮ್ಮ ಪ್ರಕಾರ ಅಂತ ಕೇಳ್ತೀನಿ. ಇಲ್ಲ ಗುರುಜಿ ಇದಕ್ಕೆ ಪರಿಹಾರನೇ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತಪ್ಪ? ಅದನ್ನ ನೀನು ಸ್ವೀಕಾರ ಮಾಡು, ಅಕ್ಸೆಪ್ಟ್ ಮಾಡು, ಸುಮ್ಮನೆ. ಯಾಕಂದ್ರೆ ಪರಿಹಾರನೇ ಇಲ್ವ. ಇಲ್ಲ ಹೇಗ ಗುರುಜಿ ಏನೋ ಒಂದು ಇರ್ಬೇಕಲ್ವಾ? ಏನೋ ಒಂದಿದ್ರೆ ಅದನ್ನ ಹುಡುಕು. ಅದೇನು ಅಂತ ಕ್ಲಾರಿಟಿಗೆ ಬಾ. ಕ್ಲಾರಿಟಿ ಅಂದ್ರೆ ನಮ್ದು ರೂಟ್ ಕಾಸ್ ಏನು, ಮೂಲ ಕಾರಣ ಏನು. ನನ್ನ ಲ್ಯಾಕ್ ಆಫ್ ಅಬಂಡೆನ್ಸ್ ಇಲ್ಲ ಸ್ಕೇರ್ಸಿಟಿ ನಡೀತಾ ಇದೆ, ನನ್ನ ಲೈಫಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ನಾನು ಹೇಳ್ತೀನಿ. ಅಬಂಡೆನ್ಸ್ ಅನ್ನೋದು ಯಾವಾಗ ಹರಿಯುತ್ತೆ? ಅಬಂಡೆನ್ಸ್ ಅನ್ನೋದು ಏನು? ನದಿ ಇದ್ದಂಗೆ. ಅದು ಯಾವಾಗ ಹರಿಯುತ್ತೆ? ನೀರು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ಹಿಮಾಲಯದಿಂದ ಕೆಳಗಡೆ ಬಂದು ಗಂಗಾ ಆಗಿ ಬೆಂಗಾಲಲ್ಲಿ ಬೇ ಆಫ್ ಬೆಂಗಾಲಿಗೆ ಹೋಗುತ್ತೆ. ಹೌದಾ? ಅದು ಲೆವೆಲ್ಲು. ಮೇಲ್ಗಡೆ ಲೆವೆಲಿಂದ ಕೆಳಗಡೆ ಲೆವೆಲಿಗೆ ಬರುತ್ತೆ. ಮೇಲ್ಗಡೆ ಲೆವೆಲ್ ಏನದು ಪೊಟೆನ್ಷಿಯಲ್ ಅಬಂಡೆನ್ಸಿಗೆ ಬರುವಂಥದ್ದು. ಇದನ್ನ ನಾವು ಗ್ರ್ಯಾಟಿಟ್ಯೂಡ್ ಅಂತೀವಿ, ಕೃತಜ್ಞತೆ. ಯಾರು ನಮ್ಮ ಮೇಲೆ ಕೃತಜ್ಞತೆ ಫೀಲ್ ಮಾಡ್ತಾರೋ, ನಮ್ಮ ಕಡೆಗೆ ಯಾರು ಕೃತಜ್ಞತೆ, ಥ್ಯಾಂಕ್ಫುಲ್ ಆಗಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾರೋ ಅವರು ದುಡ್ಡು ಕೊಡೋಕೆ ರೆಡಿ ಆಗ್ತಾರೆ. ಇಲ್ಲ ಅಂದ್ರೆ ಇಲ್ಲ. ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ತೀರಾ, ಇಷ್ಟೊಂದು ಜನ ನೋಡ್ತಾರೆ, ಅದರಿಂದ ಅವ್ರಿಗೇನಾದ್ರು ವ್ಯಾಲ್ಯೂ ಸಿಕ್ಕರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ಆ್ಯಡ್ ಅವ್ರು ನೋಡ್ತಾರೆ, ಇವರು ನಂಬರ್ಸ್ ಇಷ್ಟೊಂದು ಆಯ್ತಲ್ಲ, ಮತ್ತೆ ನಾನು ಇಲ್ಲಿ ಅಡ್ವರ್ಟೈಸ್ ಮಾಡಿದ್ರೆ ಹೇಗಿರ್ಬೋದು ಅಂತ ಅದೊಂದು ಆಪರ್ಚುನಿಟಿ ಇದೆ. ಇಲ್ಲ ಅಂದ್ರೆ ನಿಮ್ದೇ ಏನೋ ಒಂದು ಪ್ರಾಡಕ್ಟ್ ನೀವು ಆಫರ್ ಮಾಡಿದ್ರೆ, ನೋಡಿ ಇದು ನಿಮ್ಮ ಕಷ್ಟ ಕಡಿಮೆ ಮಾಡುತ್ತೆ ಅಂತ ನೀವು ಏನಾರೋ ಒಂದು ಆಫರ್ ಮಾಡಿದ್ರೆ ಅದನ್ನು ಕೊಂಡ್ಕೋತಾರೆ ಜನ. ಯಾಕಂದ್ರೆ ಆಲ್ರೆಡಿ ಗ್ರೇಟ್ಫುಲ್ ಆಗಿದ್ದಾರೆ ನಿಮ್ಮ ಪರ, ನಿಮ್ಮ ಕಡೆಗೆ ಆಲ್ರೆಡಿ ದೇ ಆರ್ ಗ್ರೇಟ್ಫುಲ್. ಸೊ ದಟ್ ಈಸ್ ಅದೇ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಮ್ದೊಂದು ಜಾಬ್ ಇರುತ್ತೆ, ಆ ಜಾಬ್ ಸೆಕ್ಯೂರಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಕಂಪನಿ ಬಾಸ್ ಗ್ರೇಟ್ಫುಲ್ ಆಗಿದಾರೋ ಇಲ್ವಾ ಅಂತ ನಮ್ಮ ಮೇಲೆ. ನಾವು ಅಂದ್ರೆ ಇವಾಗ ರಚನಾ ಅಂದ್ರೆ ನಿಮ್ ಬಾಸ್ ಗ್ರೇಟ್ಫುಲ್ ಆಗಿದ್ರೆ ನಿಮ್ ಜಾಬ್ ಸೆಕ್ಯೂರಿಟಿ ಪಕ್ಕ. ಅವ್ರಿಗೆ ಗ್ರಾಟಿಟ್ಯೂಡ್ ಇಲ್ಲ, ಸುಮ್ಮನೆ ಟಾಲರೇಟ್ ಮಾಡ್ತಾ ಇದಾರೆ, ನಿಮ್ಗೆ ರಿಲೇಶನ್ಶಿಪ್ ಸರಿ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ ಅಂದ್ರೆ ಮತ್ತೆ ನಿಮ್ ಸೆಕ್ಯೂರಿಟಿ ಹೋಗ್ಬಿಡುತ್ತೆ. ಮಾರ್ಕೆಟಲ್ಲೂ ಅದೇ, ದೊಡ್ಡ ಬ್ರ್ಯಾಂಡ್ಸ್ ಕ್ಯಾನ್ ಫಾಲ್ ಓವರ್ ನೈಟ್.
ಜನರದ್ದು ಗ್ರಾಟಿಟ್ಯೂಡ್ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು ಅಂದ ತಕ್ಷಣ ಬ್ರ್ಯಾಂಡ್ ಹೋಗುತ್ತೆ, ನಿಮ್ಗೆ ದುಡ್ಡು ಮಾಡಕ್ಕಾಗಲ್ಲ. ಬ್ರ್ಯಾಂಡ್ ಅಂದ್ರೆ ಬರೀ ನೈಕಿ ಕೋಕೋ ಕೋಲಾ ಅಲ್ಲ, ನೀವು ಒಂದು ಬ್ರ್ಯಾಂಡ್. ಇವಾಗ ನಿಮ್ಮ ಹೆಸರು ರಚನಾ ಅಂದ್ರೆ ನೀವೊಂದು ಬ್ರ್ಯಾಂಡ್. ಅದು ಹೆಸರು ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತು ವಾಟ್ ಐ ಎಕ್ಸ್ಪೀರಿಯನ್ಸ್ ಐ ಎಕ್ಸ್ಪೆಕ್ಟ್ ಅಂತ. ಅದ್ ಬಿಟ್ರೆ ನೀವು ಇನ್ನೇನಾದ್ರು ಬಿಹೇವಿಯರ್ ಮಾಡಿದ್ರೆ ಲೂಸ್ ಅಂತಾರೆ, ನಿಮ್ಗೆ ಮೆಂಟಲ್ ಅಂತಾರೆ, ಮೆಂಟಲಿ ಅನ್ಸ್ಟೇಬಲ್ ಅಂತಾರೆ. ಯಾಕಂದ್ರೆ ನಾವೊಂದು ಬ್ರ್ಯಾಂಡ್ ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲಿಂದ, ಅದನ್ನ ಇಂಪ್ರೂವ್ ಮಾಡ್ಬೋದಾ? ಹೌದು. ನಮ್ಮ ಬ್ರ್ಯಾಂಡ್ ಅಂದ್ರೆ ನಾವು ಮಾಡೋದೆಲ್ಲಾನು ಬ್ರ್ಯಾಂಡ್. ಹೇಗ್ ಕೂಡ್ತೀವಿ, ಹೇಗ್ ಮಾತಾಡ್ತೀವಿ, ಯಾವ ರೀತಿ ನಾವು ಆರ್ಗ್ಯುಮೆಂಟ್ಸ್ ನ ಸೆಟಲ್ ಮಾಡ್ತೀವಿ, ನಮ್ಮ ಮ್ಯಾನರ್ಸ್ ಎಷ್ಟು, ನಮ್ಮ ಕಲ್ಚರ್ ಅನ್ನೋದು ಎಷ್ಟಿದೆ, ಇದೆಲ್ಲ ನಮ್ಮ ಬ್ರ್ಯಾಂಡ್. ನಾವು ಯಾವ ರೀತಿ ಡ್ರೆಸ್ ಮಾಡ್ತೀವಿ, ಮತ್ತೆ ಹೇಗೆ ನಾವು ಯೋಚನೆ ಮಾಡ್ತೀವಿ, ಇದೆಲ್ಲಾನು ನಮ್ಮ ಪರ್ಸನಾಲಿಟಿ, ನಮ್ಮ ಬ್ರ್ಯಾಂಡ್. ಅದ್ರ ಮೇಲೆ ಜನ ಡಿಸೈಡ್ ಮಾಡ್ತಾರೆ ನಿನ್ ಜೊತೆ ಕೆಲಸ ಮಾಡ್ಬೇಕೋ ಬೇಡ. ಅಬಂಡೆನ್ಸ್ ನಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಕನ್ಸಿಸ್ಟೆನ್ಸಿ. ಎವ್ರಿ ಡೇ ನಾವು ಅದೇ ಬಂದು ಅದೇ ಮಾಡಬೇಕು, ಶೋ ಅಪ್ ಆಗಬೇಕು, ಮತ್ತೆ ಮತ್ತೆ ಅದೇ ಮೂಡಲ್ಲಿ ಬರಬೇಕು, ಮತ್ತೆ ಮತ್ತೆ ಅದೇ ಎನರ್ಜಿಯಲ್ಲಿ ನಾವು ಲೈಫಲ್ಲಿ ಬರಬೇಕು. ರಿಲೇಶನ್ಶಿಪ್ಸ್ ಅಲ್ಲಿ ಅದೇ ಎನರ್ಜಿಯಲ್ಲಿ ಬರಬೇಕು. ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆದ್ರೆ ಡಿಪೆಂಡಬಿಲಿಟಿ ಹೋಗ್ಬಿಡತ್ತೆ, ನಿಮ್ ಬ್ರ್ಯಾಂಡ್ ಕಮ್ಮಿ ಆಗುತ್ತೆ. ಹೈ ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ಡಿಪೆಂಡಬಿಲಿಟಿ ಅಲ್ವಾ? ಮರ್ಸಿಡೀಸ್ ತಗೊಂಡ್ರೆ ಡಿಪೆಂಡಬಲ್, ಅದು ಎಲ್ಲೂ ಬ್ರೇಕ್ ಡೌನ್ ಆಗಲ್ಲ ಅಂತ ನಂಗೆ ಗೊತ್ತು. ಡಿಪೆಂಡಬಲ್, ಟ್ರಸ್ಟ್ ವರ್ದಿ, ಅದಕ್ಕೆ ಅದು ಬ್ರ್ಯಾಂಡ್. ಸೊ ಕ್ವಾಲಿಟಿ ಮೇಲೆ ಹೋಗುತ್ತೆ. ನಾವು ಯಾವ ಕ್ವಾಲಿಟಿಯಲ್ಲಿ ಬರ್ತಾ ಇದೀವಿ ಲೈಫಲ್ಲಿ. ಕೆಲವೊಂದು ನಾವು ಚೆನ್ನಾಗಿ ಮಾಡ್ತೀವಿ, ಬಟ್ ಬೇರೆ ಇದರಲ್ಲಿ ನಾವು ಫೇಲಿಯರ್ ಆಗಿರ್ತೀವಿ. ಎಲ್ಲಾದ್ರಲ್ಲೂ ಸಕ್ಸಸ್ ಆಗ್ಬೇಕು ಅಂದ್ರೆ ಗಮನ ಹೋಗ್ಬೇಕು ಎಲ್ಲ ಕಡೆ. ಹೇಗೆ ನಾವು ಕಾಲ್ ಕಡೆ ಗಮನ ಕೊಡಲ್ವಾ, ಒಂದೊಂದು ಮೀಟಿಂಗ್ ಆದ್ಮೇಲೆ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕು, ಅಲ್ಲಿ ಹೇಗ್ ನಡೀತಪ್ಪ, ಇನ್ನೇನಾದ್ರೂ ನಾನು ಚೆನ್ನಾಗಿ ಮಾಡ್ಬೋದಿತ್ತ, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ನ ಅಂತ ಒಂದು ಕನ್ನಡಿ ಇಟ್ಕೋಬೇಕು ನಾವು ಮನಸ್ಸಲ್ಲಿ. ಒಂದು 5 ನಿಮಿಷ ಕನ್ನಡಿ ಯೋಚನೆ ಅಂತೀನಿ. ನಾನು ಹೇಗ್ ಮಾಡಿದೆ, ಬೇರೆಯವ್ರು ನನ್ನ ಜೊತೆ ಹೆಂಗಿದ್ರು, ರಿಯಾಕ್ಷನ್ಸ್ ಹೆಂಗಿತ್ತು, ಏನಾದ್ರು ಹಾಳು ಮಾಡಿದ್ ನನ್ನ ರಿಲೇಶನ್ಶಿಪ್ ಚೆನ್ನಾಗಾಯ್ತಾ, ಯಾವ್ದು ಚೆನ್ನಾಗಿ ಮಾಡಿದೆ, ಇದು ನಮ್ಮ ಕನ್ನಡಿ ನೋಡ್ಕೋಬೇಕು ನಾವು. ರಿಫ್ಲೆಕ್ಷನ್ ಕೂತ್ಕೊಂಡು ರಿಫ್ಲೆಕ್ಟ್ ಮಾಡ್ಬೇಕು ನಾವು ಒಂದು 5 ನಿಮಿಷ. ಎವ್ರಿ ಡೇ 5 to 10 minutes ರಿಫ್ಲೆಕ್ಟ್ ಮಾಡಿದವನು ಅಬಂಡೆನ್ಸಿಗೆ ವಾಪಸ್ ಬಂದ್ಬಿಡ್ತಾನೆ. ನಿಜ. ಕನ್ಸಿಸ್ಟೆನ್ಸಿ, ಡೈಲಿ ರಿಫ್ಲೆಕ್ಷನ್ಸ್ ಮಾಡ್ತಾ ಹೋಗೋಣ, ಅಬಂಡೆನ್ಸಿಗೆ ಬಂದ್ಬಿಡ್ತೀವಿ. ನಿಮ್ಗೆ ಅರ್ಥ ಆಗತ್ತೆ ಇದೆಲ್ಲ. ಇದಕ್ಕೆಲ್ಲ ಅರ್ಥನೇ ಇಲ್ಲ ನಾನು ಮಾಡ್ತಿರೋದು, ಎಂತ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬಿಟ್ಬಿಟ್ಟು ಇನ್ನೇನೋ ಮಾಡ್ತೀವಿ ನಾವು. ಸೊ ಜನರಲಿ ಗುರುಜಿ, ಈಗ ಅಬಂಡೆನ್ಸ್ ಅಂತ ನಾವು ಮಾತಾಡುವಾಗ ವೆನ್ ವಿ ಸ್ಪೀಕ್ ಅಬೌಟ್ ಮೆಟೀರಿಯಲ್ ಸಕ್ಸಸ್, ವಾಟ್ ಪೀಪಲ್ ಥಿಂಕ್ ಇಸ್ ಅಯ್ಯೋ ಅವರು ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಹೋಗ್ತಾ ಇದ್ದಾರೆ, ಅವ್ನು ಸ್ಪಿರಿಚುವಲ್ ಅಲ್ಲ. ಸೊ ಅದೆರಡು, ಸ್ಪಿರಿಚುವಾಲಿಟಿ ಮತ್ತೆ ಅಬಂಡೆನ್ಸ್ ತುಂಬಾನೇ ಒಪೋಸಿಟ್ ವರ್ಡ್ಸ್ ಅಂತ ನಾವು ತುಂಬಾ ಸಲ ಅನ್ಕೊಂಡಿರ್ತೀವಿ. ಸೊ ಕ್ಯಾನ್ ಯು ಗಿವ್ ದಟ್ ಕ್ಲಾರಿಫಿಕೇಶನ್? ನೋಡಿಪ್ಪ, ನಿಮ್ ದೇಹ ಇಲ್ಲ, ನೀವು ದೇವರು ಅಂದ್ರೆ ನೀವು ಫುಲ್ ಸ್ಪಿರಿಚುವಲ್ ಆಗಿರಿ, ಏನ್ ತೊಂದ್ರೆ ಇಲ್ಲ. ಬಟ್ ದೇಹ ಇರೋರಿಗೆ ಮೆಟೀರಿಯಲ್ ಬೇಕಲ್ವಾ? we need to protect. ಮೈ ಮೇಲೆ ಹಾಕೊಳ್ಳಕ್ಕೆ ಬಟ್ಟೆ ಬೇಕು, ಹೊಟ್ಟೆಗೆ ಊಟ ಬೇಕು, ಇರಕ್ ಮನೆ ಬೇಕು, ಎಲ್ರಿಗೂ ಬೇಕು. ಓಡಾಡಕ್ ಒಂದು ಇದ್ ಬೇಡವಾ, ವೆಹಿಕಲ್ ಬೇಡವಾ? ಏನೋ ಒಂದು ಮಿನಿಮಮ್ ಎಲ್ರಿಗೂ ಬೇಕೇ ಬೇಕು. ಸೊ ಎಷ್ಟು ಅಂದ್ರೆ ಎಷ್ಟು ಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ಇವಾಗ ಇನ್ನೇನಾಗತ್ತೆ, ಜನರಿಗೆ ಅರ್ಥ ಆಗಲ್ಲ. ನಾನು ಶ್ರೀಮಂತ ಆದಾಗ ನಂಗೆ ಅರ್ಥ ಆಯ್ತು ಏನ್ ವಿಷಯ ಅಂದ್ರೆ, ದುಡ್ಡು ಸಿಕ್ಕಾಪಟ್ಟೆ ಬರುತ್ತೆ, ಗವರ್ಮೆಂಟ್ ಅದ್ರ ಅರ್ಧ ಕೇಳತ್ತೆ, 50% ನಮ್ಗೆ ಕೊಡಿ ಅಂತ. ಅಲ್ಲಿಗೆ ನಾವು ನಮ್ಮ ಮೇಲೆ ಖರ್ಚು ಮಾಡ್ಲಿಲ್ಲ ಅಂದ್ರೆ ಗವರ್ಮೆಂಟಿಗೆ ಕೊಡ್ಬೇಕು. ಏನ್ ಮಾಡ್ತೀವಿ? ಇಲ್ಲ ದಾನ ಮಾಡಿ ಯಾರಿಗಾದ್ರು, ಇಲ್ಲ ನಿಮ್ ಮೇಲೆ ಖರ್ಚು ಮಾಡ್ಕೊಡಿ, ಇಲ್ಲ ಗವರ್ಮೆಂಟಿಗೆ ಕೊಡಿ. 3 ಮಾಡ್ಬೇಕು. ದಾನ ಮಾಡಿದ್ರು TDS ಕಟ್ಬೇಕು.